ಈಗ ದರ್ಶನ್ ಎಲ್ಲಿಗೆ ಬರ್ತಾ ಇದ್ದಾರೆ? ಬಳ್ಳಾರಿಗೆ ಬರ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಲೈಫ್ ಚಿಂದಿ ಚಿತ್ರಣ ಆಗಿಬಿಡುತ್ತೆ. ಯಾಕೆ ಹೇಳ್ತೀನಿ ಕೇಳಿ. ಒಂದು ಟೀ ಮತ್ತೊಂದು ಸಿಗರೆಟ್ ತಂದ ಈ ಸೌಭಾಗ್ಯ. ಅದೇ ಟೈಮ್ಗೆ ಇವರು ಫೋಟೋ ಕ್ಲಿಕ್ ಮಾಡಿದ್ದಾರೆ ಮತ್ತು ವಿಡಿಯೋ ಕ್ಲಿಕ್ ಮಾಡಿದ್ದಾರೆ. ನೀವು ಮಾಡಿದ ತಪ್ಪಿನಿಂದಾಗಿ ಇವತ್ತು ದರ್ಶನ್ ಬಳ್ಳಾರಿಗೆ ಹೋಗಬೇಕಾಗಿದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ವಾಸ ಹೇಗಿರಬಹುದು ಬನ್ನಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬಳ್ಳಾರಿ ಜೈಲಲ್ಲಿ ಕಾಫಿ ಟೀ ಸಿಗರೆಟ್ ಕೇವಲ ಕನಸು, ಅಲ್ಲಿ ಅದೂ ಸಿಗೋದಿಲ್ವಂತೆ. ಪರಪ್ಪನ ಅಗ್ರಹಾರಕ್ಕೆ ಹೋಲಿಸಿದರೆ ಬಳ್ಳಾರಿ ಜೈಲು ಭಾಳ ಚಿಕ್ಕದು. ಬಳ್ಳಾರಿ ಜೈಲಲ್ಲಿ ತೀರಾ ಸರಳ ಊಟದ ಮೆನು ಇದೆ. ಆಮೇಲೆ ಬಳ್ಳಾರಿಯಲ್ಲಿರುವ ಆ ಸಹ ಕೈದಿಗಳಿದ್ದಾರಲ್ಲ, 100 ಕೊಲೆ ಆರೋಪಿಗಳಿದ್ದಾರೆ, ಅವರು ಈಗಾಗಲೇ ಏನು ಹೇಳ್ತಿದ್ದಾರೆ ಅಂತಂದರೆ ಅಲ್ಲಿ ತುಂಬ ಏನಿಲ್ಲ, 1000 ಅಷ್ಟೇನೋ ಕೈದಿಗಳಿರೋದು. ನಮಗೆ ಒಂದು ಸಿಗರೆಟ್ ಆದರೂ ಸಿಗ್ತಾ ಇತ್ತಪ್ಪ, ಇನ್ನು ದರ್ಶನ ಬಂದ ನಂತರ ಇಲ್ಲಿ ಟೈಟ್ ಮಾಡಿಬಿಡ್ತಾರೆ, ಅದು ಸಿಗೋದಿಲ್ಲ ಅಂತ ಕೆಲವರು ಗೊಣಗ್ತಾ ಇದ್ದಾರೆ. ಇನ್ನು ಕೆಲವರು ದರ್ಶನ ಬರ್ತಾರೆ ನೋಡ್ಬೋದು ಅಂತೇಳಿ ಇನ್ನು ಕೆಲವರು. ಇನ್ನು ಬೆಳಗ್ಗೆ ಉಪಹಾರಕ್ಕೆ ಇಲ್ಲಿ ಉಪ್ಪಿಟ್ಟಿರುತ್ತೆ, ಒಗ್ಗರಣೆ ಅವಲಕ್ಕಿ ಇರುತ್ತೆ, ಬಿಸಿಬೇಳೆ ಬಾತ್ ಇರುತ್ತೆ, ಚಿತ್ರಾನ್ನ ಮಾತ್ರ ಕೊಡ್ತಾರೆ, ಬೇರೆ ಯಾವುದಿಲ್ಲ. ಉಳಿದದ್ದೆಲ್ಲ ಚಿಂದಿ ಚಿತ್ರಾನ್ನ. ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಚಪಾತಿ, ಇದು ಕೈದಿಗಳಿಗೆ ಸಿಗೋದು. ಆಮೇಲೆ ಬಳ್ಳಾರಿ ಜಿಲ್ಲೆ ಜೋಳ ಸಜ್ಜಿ ರೊಟ್ಟಿಗೆ ಬಲು ಫೇಮಸ್, ಅಲ್ಲ ಅದೇ ಮಾಡ್ತಾರೆ. ದರ್ಶನ್ಗೆ ರೊಟ್ಟಿ ಚಪಾತಿ ಮುದ್ದೆ ಆಯ್ಕೆ ಇರ್ತದೆ, ಯಾವುದಾದ್ರೂ ಆಯ್ಕೆ ಮಾಡ್ಕೋಬೋದು. ರಾತ್ರಿ ವೇಳೆ ಕೈದಿಗಳಿಗೆ ಅನ್ನ ಸಾಂಬಾರು ಕೊಡ್ತಾರೆ. ಯಾವುದೇ ಪ್ರೋಟೀನ್ ಸಿಗೋದಿಲ್ಲ. ಪ್ರತಿ ಮಂಗಳವಾರ ಮೊಟ್ಟೆ, ಭಾನುವಾರ ಮಾಂಸಾಹಾರ, ಅದರಲ್ಲಿ ಸ್ವಲ್ಪ ಸಿಗ್ಬೋದು. ಒಂದು ಭಾನುವಾರ ಚಿಕನ್, ಮತ್ತೊಂದು ಭಾನುವಾರ ಮಟನ್. ಹಾಗಂತ ನನಗೆ ಅಂಡೆ ಮಾಂಸ ಬೇಕು ಅಂತಂದರೆ ಬಿಸಿ ಹಂಗೆಲ್ಲ ಸಿಗಲ್ಲ. ಕೊಟ್ಟಷ್ಟು ಆಹಾರ ತಿಂದು ಸೇರ್ಕೋಬೇಕು. ಏಕ್ದಮ್ ಟೈಟ್ ಆಗುತ್ತೆ. ಇನ್ನು ಮುಂದೆ ಟೈಟ್ ಆಗೋದಕ್ಕೆ ಯಾವ ಕಾರಣ? ಫೋಟೋ ಮತ್ತು ವಿಡಿಯೋ ಕಾರಣ. ರಿಲೀಸ್ ಮಾಡಿದ್ಯಾರೋ? ಓಕೆ. ಈ ನಡುವೆ ನಾನು ಬೆಳಿಗ್ಗೆನೇ ಹೇಳಿದೆ, ಈ ಥರನ ವಾಪಸ್ ಪೊಲೀಸು ಎತ್ತಾಕೊಂಡು ಒಳಗಾಗ್ತಾರೆ ಅಂತೇಳಿ. ನಟ ದರ್ಶನನ್ನು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ ನಾಳೆ ಬೆಳಗ್ಗೆ. ಆದರೆ ಬಳ್ಳಾರಿ ಜೈಲಿನ ಬಗ್ಗೆ ಅದೇ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಿದ್ದ ವ್ಯಕ್ತಿಯೊಬ್ಬ ಆಘಾತಕಾರಿ ಮಾಹಿತಿ ಬಹಿರಂಗಪಡಿಸಿದ್ದಾರೆ. ಆ ಮನುಷ್ಯ ಹೇಳ್ತಾರೆ, ಜಯಸಿಂಹ ಅವರ ಹೆಸರು, ಹಣ ನೀಡಿದರೆ ಬಳ್ಳಾರಿ ಜೈಲಲ್ಲಿ ಏನು ಬೇಕಾದರೂ ಸಿಗತ್ತೆ. ಬಳ್ಳಾರಿ ಜೈಲಿನಲ್ಲಿದ್ದ ಆನಂದಿ ಕೊಟ್ಟಂ ಜಯಸಿಂಹ ಈ ಹೇಳಿಕೆನ ಅಲ್ಲಿದ್ದರು. ಸಿಬ್ಬಂದಿಗೆ ದುಡ್ಡು ಕೊಟ್ಟರೆ ಬಳ್ಳಾರಿ ಜೈಲಲ್ಲಿ ಎಲ್ಲವೂ ಸಿಗುತ್ತಂತೆ. ಈ ಮಾತನ್ನು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಹೇಳಿದ್ದಾರೆ, ಬಳ್ಳಾರಿ ಜೈಲಿ ಎತ್ತಾಗಿರತ್ತಂದ್ರೆ ಅಲ್ಲಿಗಿನ ಬಿಂದಸಾಗಿರ್ತಾರೆ ಸರ್ ದರ್ಶನ್ ಅವರು. ದರ್ಶನ್ ಅಭಿಮಾನಿ ಸರ್. ಯಾಕಂದ್ರೆ ದರ್ಶನ್ ಅಭಿಮಾನಿ ಬೆಂಗಳೂರು ಜೈಲಲ್ಲಿ ಸ್ಮೋಕ್ ಹೊಡೆದಾರ, ರೋಡಿ ಜಾಲತ ಮಾಡಿದಾರ ಅಂತೇಳಿ ಬಳ್ಳಾರಿ ಜೈಲಿಗೆ ಎತ್ತಾಗಿದ್ದಾರೆ ಸರ್. ಎತ್ತಾಗಿದಂದ್ರೆ ಬಳ್ಳಾರಿ ಜೈಲಿಗೆ ಎತ್ತಾಗಿರಂತಂದ್ರೆ ಅಲ್ಲಿಗಿನ ಬಿಂದಸಾಗಿರ್ತಾರೆ ಸರ್ ದರ್ಶನ್ ಅವರು. ಯಾಕಂದರೆ ಬಳ್ಳಾರಿ ಜೈಲಲ್ಲಿ ಗಾಂಜಾ ಸಿಗುತ್ತೆ, ಸ್ಮೋಕ್ ಸಿಗುತ್ತೆ, ಗುಟ್ಕಾ ಸಿಗುತ್ತೆ, ಒಂದು ಕ್ಯಾಂಟೀನ್ ಅಂಗಡಿ ಇದೆ ಸರ್. ಇದನ್ನೆಲ್ಲ ಮಾರೋದು ಯಾರಲ್ಲ ಸರ್, ವಾರ್ಡನ್ನೇ ಸರ್. ವಾರ್ಡನ್ ಅವರೇ ಸರ್ ಮಾರೋದು. ಕೇಳಿದ್ರೆ ಕೊಡ್ತಾರಾ ಅಥವಾ ಅದಕ್ಕೆ ದುಡ್ಡು ಕೊಡ್ಬೇಕಾ? ಯಾವ ಥರ ಅಂತ ದುಡ್ಡು ಕೊಡ್ಬೇಕು ಸರ್. ಯಾವ ಥರ ವ್ಯವಹಾರ ನಡೀತದ್ದು? ಅವರು ಇವಾಗ ಗಾಂಜಾ ಬೇಕಂತಂದ್ರೆಗಿನ ಒಂದು ಗಾಂಜಾ ತರಕ್ಕೆ 1000 ರೂಪಾಯಿ ಕೊಡ್ಬೇಕು ಸರ್. ಒಂದು 1/4 kg ಅರ್ಧ kg 1000 ರೂಪಾಯಿ ಇದು ಕೊಡ್ಬೇಕು ಸರ್ ಆಗುತ್ತೆ ಸರ್. ಅವ್ರಿಗೆ ಇದು ಕೊಡ್ಬೇಕು, ದುಡ್ಡು ಕೊಡ್ಬೇಕು ಸರ್ ದೊಡ್ಡ ವ್ಯಕ್ತಿಗಳಿಗೆ. ಇನ್ನು ಕೈದಿಗಳು ಸಣ್ಣ ಕೈದಿ ವ್ಯಕ್ತಿ ಗಾಂಜಾ ಹೊಡಿಬೇಕಂತಂದ್ರೆ ರೌಡಿ ಸೀಟರ್ಗಳು ತೊಗೋಬೇಕು, ಸ್ವಲ್ಪ ಕೊಡೋಣ ಅಂತೇಳಿ ಭಂಗ ಮಾಡಿ ಅವ್ರ ಹತ್ರ ಕೆಲಸ ಮಾಡ್ಕೊಂಡ್ರೆ ಮುಸ್ರಿ ತಿಕ್ಕಂತ ಈ ಥರ ಮಾಡಿ ಇಸ್ಕೊಂತಾರೆ ಸರ್. ಸೇಮ್ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಅದೇ ರೀತಿನಾ? ಅದೇ ರೀತಿ ಸರ್. ಬೇರೆ ಕೈದಿಗಳಿಗೆ ಒಂದು ಊಟ ಇರುತ್ತೆ, ದೊಡ್ಡ ವ್ಯಕ್ತಿಗಳು ಒಂದು ಊಟ ಇರುತ್ತೆ ಸರ್. ಅವರು ಒಂದು ರೂಮಲ್ಲಿ ಹಾಕಿದ್ರಿಗಿನ್ನ ಸರ್, ಒಂದು ಸಪ್ರೇಟ್ ರೂಮಲ್ಲಿ ಹಾಕಿದ್ರಿ ಅಂತಂದ್ರೆ ಒಂದು ವಾರ್ಡನ್ನು ಜೈಲರ್ಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ತಂದು ಕೊಡ್ತಾರೆ ಸರ್. ನಮ್ಮ ದರ್ಶನ್ ಎಷ್ಟು ಕೊಡಬೇಕು? ದರ್ಶನ್ ಅವರು 1000 ಒಂದು 2000 ಕೊಟ್ರೆಗಿನ ಬಿರಿಯಾನಿ ಬೇಕಂದರೆ ಬಿರಿಯಾನಿ ಸಿಗುತ್ತೆ. ದರ್ಶನ್ ಅವರು ಸ್ಮೋಕ್ ಮಾಡ್ತಾರೆ, ಸ್ಮೋಕ್ ಬೇಕಂದ್ರೆ ಸ್ಮೋಕ್ ಸಿಗುತ್ತೆ. ಇನ್ನು ಏನೇನು ಅಭ್ಯಾಸ ಇದಾವೋ ಅವೇನು ಬೇಕಂದ್ರೆ ಎಲ್ಲ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಸರ್. ಇಲ್ಲಿ ಬೇರೆಯವರೆಲ್ಲ ಮಾಡ್ತಿದ್ದಾರೆ ಸರ್, ಗಾಂಜಾ ಹೊಡಿತಿದ್ದಾರೆ. ಒಬ್ಬೊಬ್ಬರು ಊಟ ಚೆನ್ನಾಗಿ ಕೊಡ್ತಾ ಇಲ್ಲ, ಟಿಫಿನ್ ಚೆನ್ನಾಗಿ ಕೊಡ್ತಿಲ್ಲ ಅಂತೇಳಿ ಸಣ್ಣ ಕೈದಿಗಳು ಅವ್ರ ಹತ್ರ ಹೋಗೋದು, ದೊಡ್ಡ ಕೈದಿಗಳ ಹತ್ರ ಹೋಗೋದು, ಅವ್ರ ಹತ್ರ ಕೆಲಸ ಮಾಡೋದು, ಕಾಲುಗಳು ಒತ್ಸ್ಕೊಂಬೋದು, ದೊಡ್ಡ ಕಾಲುಗಳು ಮುಸ್ರೆ ತಿಕ್ಕೊಂಬೋದು. ಇದು ಮಾಡಿ ಅವ್ರ ಹತ್ರ ಸ್ವಲ್ಪ ಗಾಂಜಾ ಹೊಡೆದು ಚಿಂತೆಯಲ್ಲಿ ಗಾಂಜಾ ಹೊಡೆದು ಎಷ್ಟೋ ಜನ ಡೆತ್ ಆಗಿಬಿಟ್ರೆ ಸರ್ ಇಲ್ಲಿ ಒಳಗಡೆ.
ಇದನ್ನೆಲ್ಲ ಸೀಸ್ ಮಾಡಲ್ವಾ? ಮತ್ತೆ ದಾಳಿ ಮಾಡ್ತಾರೆ ಪದೇ ಪದೇ ಜೈಲ್ಗಳ ಮೇಲೆ ಪೊಲೀಸರು, ಇವೆಲ್ಲ ಸೀಸ್ ಮಾಡಲ್ವಾ ಅಂತ? ಸೀಜ್ ಮಾಡಲ್ಲ ಸರ್ ಇಲ್ಲಿ. ಅವ್ರು ಸೀಜ್ ಮಾಡೋ ಟೈಮಲ್ಲಿ ಇವರೆಲ್ಲ ಎತ್ತಂಗಣಿ ಮಾಡ್ತಾರೆ ಸರ್. ಹೊರಗಡೆ ಎಲ್ಲೆಲ್ಲಿ ಇಟ್ಟಿರ್ತಾರೆ? ಒಳಗಡೆ ಇದ್ದಿದ್ದು ಹೊರಗಡೆ ಎತ್ತಂಗಣಿ ಮಾಡ್ತಾರೆ ಸರ್. ಜೈಲಲ್ಲಿ ಎಲ್ಲಿ ಇಟ್ಟಿರ್ತಾರೆ ನಿಮ್ಗೆ ಗೊತ್ತಿರ? ಅಲ್ಲೇ ಸರ್ ರೂಮಲ್ಲಿ ಸರ್ ಒಂದೊಂದು ಸೊಂದು ಮಾಡ್ತಾರೆ ಸರ್. ಸೊಂದುಗಳು ಮಾಡ್ತಾರೆ, ಒಂದು ಬೊಕ್ಕೆ ಮಾಡ್ತಾರೆ ಸರ್. ಆ ಬೊಕ್ಕೆಯಲ್ಲಿ ಇಟ್ಟಿರ್ತಾರೆ ಸರ್. ಆ ಬೊಕ್ಕೆಯಲ್ಲಿ ಮೊಬೈಲ್ಗಳು ಅವುಗಳು. ಚಿಕನ್ ತಿಂದಿಲ್ಲ, ಬಿರಿಯಾನಿ ತಿಂದಿಲ್ಲ, ಅದೇನೋ ತಗೊಂಡೋಗ್ಬೇಕಂತೇನೆ ನಿಮ್ಮ ಫ್ರೆಂಡಿಗೆ ನಿಮ್ಮ ಕೈದಿಗೆ ಒಂದೇ ಬಿರಿಯಾನಿನ ನಮಗೆ ಇಷ್ಟು ಜನ ವಾರ್ಡನ್ಸ್ ಇದ್ದೀವಿ, ಇಷ್ಟು ಜನ ಒಂದೊಂದು ಬಿರಿಯಾನಿ ತಂದು ಕೊಟ್ಟರೆ ಎಂಟ್ರಿ ಬಿಡೋದು, ಇಲ್ಲದ್ರೆ ಬಿಡಾಕಲ್ಲ ಅಂಥೇಳಿ ಈ ಥರ ವಾದ ಮಾಡ್ತಾರೆ ಸರ್. ಜೈಲು ಬಗ್ಗೆ ಇಲ್ಲಿ ಜೈಲು ಬಗ್ಗೆ ಸರ್ ಒಳಗಡೆ ಯಾವುದು ಚೆನ್ನಾಗಿಲ್ಲ ಸರ್. ಊಟ ಚೆನ್ನಾಗಿಲ್ಲ, ಏನು ಚೆನ್ನಾಗಿಲ್ಲ ಸರ್. ಕೈದಿಗಳು ಯೋಚನೆ ಮಾಡಿ ಗಾಂಜಾ ಹೊಡೆದು ಸ್ಮೋಕ್ ಮಾಡಿ ಅದು ಮಾಡಿದು ಒಬ್ಬೊಬ್ಬರ ಕೈ ಡೆತ್ ಆಗಿಬಿಡ್ತಾರೆ ಸರ್. ಯಾಕಂದರೆ ನಾವು ಜೈಲಲ್ಲಿದ್ದಾಗ ಒಬ್ಬರು ಒಂದು ಲಿಮಿಟ್ ಇದೆ ಸರ್, ಒಂದು ಕಮನ್ ಟೈಪ್ ಇದೆ ಸರ್. ಒಬ್ಬ ಕೈದಿ ನಾ ಆ ತಪ್ಪು ಮಾಡಿದ್ದೇನೋ ಬಿಟ್ಟಿದ್ದೀನಲ್ಲ, ನಾನು ತಪ್ಪು ಮಾಡಿಲ್ಲ ಅಂತೇಳಿ ಕೈ ಮುಗಿದು ಕೆಳಗೆ ಬಿತ್ತು ಡೆತ್ ಆಗಿಬಿಟ್ಟ ಸರ್. ಒಂದು ಫೋನ್ ಮಾಡಿದ್ದೆ ಸರ್ ಒಳಗಡೆ, ಒಂದು ವಾಟರ್ ತೆಗಿಸ್ಕೊಂಡೆ, ಒಂದು 100 ರೂಪಾಯಿ ಕೊಡೋ, ನಿನಗೆ ಫೋನ್ ಕೊಡ್ತೀನಿ, ಫೋನ್ ಮಾತಾಡು ಅಂತಂದು ಫೋನ್ ಕೊಟ್ಟ, ಮಾತಾಡಿದೆ. ಆ ವಾರ್ಡರ್ ಅಂತಕ್ಕೆ ಆಮೇಲೆ CC ಕ್ಯಾಮ್ರಾ ಸ್ವಲ್ಪ ಸಿಗೆ ಬಿತ್ತು ಸರ್. ಅಲ್ಲಿ ಸಿಗೆ ಬಿದ್ದಾಗ ಸೂಪ್ರೆಂಟ್ ನೋಡಿಬಿಟ್ಟ ಸರ್. ನಾನು ಕರ್ಕೊಂಡೋಗಿ ಹೊಡೆದ್ರು. ಸರ್ ನೀವೆಲ್ಲ ಸರ್ ನನಗೆ ಫೋನ್ ಕೊಟ್ಟಿದ್ದು 100 ರೂಪಾಯಿ ಕೊಟ್ಟಿದ್ದಕ್ಕೆ ಮಾತಾಡೋದಕ್ಕೆ ಅಂತೇಳಿ ಅಂದೆ ಸರ್. ಅಂದಿದ್ದಕ್ಕೆ ಆ ವಾರ್ಡನ್ನು ರಿಟರ್ನ್ ಆಗಿಬಿಟ್ಟೆ ಸರ್. ನಾನು ಯಾವಾಗ ಕೊಟ್ಟಿನ ಅದು ಫೋನ್ ನಿಂದೆ ಅದು ಅಂತೇಳಿ ಸೂಪ್ರೆಂಟ್ ಅವ್ರದ್ದು ಅಂತಂದ್ರೆ ಸೂಪ್ರೆಂಟ್ ಅವ್ರನ್ನ ಇದು ಮಾಡ್ತಾರಲ್ಲ, ಸಸ್ಪೆಂಡ್ ಮಾಡಿಬಿಡ್ತಾರಲ್ಲ ಸರ್. ಇಲ್ಲಿ ಒಳಗೆ ಫೋನ್ ಯೂಸ್ ಮಾಡೋಕ್ಕಲ್ಲ ಮಾಡ್ತಿದ್ದಾರಾ? ಮಾಡ್ತಿದ್ದಾರೆ ಸರ್, ಮಾಡ್ತಿದ್ದಾರೆ ಸರ್. ಎಲ್ಲರಿಗೂ ಅಲ್ಲ, ಎಲ್ಲರಿಗಲ್ಲ ಸರ್, ದುಡ್ಡು ಕೊಟ್ಟವ್ರಿಗೆ ಮಾತ್ರ ಸರ್. ಬೆಂಗಳೂರು ಜೈಲಲ್ಲಿ ಚೆನ್ನಾಗಿತ್ತು ಸರ್. ಮತ್ತು ಇಲ್ಲಿ ಬಂದು ದರ್ಶನ್ ಅವರು ಎಲ್ಲಿ ಕೆಟ್ಟೋಗ್ತದಾರ ಅಂತ ನಾನು ಇದನ್ನೆಲ್ಲ ಹೇಳ್ಕೊತೀನಿ ಸರ್. ನಾನು ಇವಾಗ ಗಾಂಜಿ ಇದೆಯಲ್ಲ ಸರ್, ಇಲ್ಲಿ ಗಾಂಜಿ ಇದೆಲ್ಲ, ಸ್ಮೋಕ್ ಇದೆಲ್ಲ, ಗುಡ್ಗೆ ಇದೆಲ್ಲ, ಕ್ಯಾಂಟೀನ್ ಅಂಗಡಿ ಇದೆಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಬರೀ ಸಿಗರೇಟ್ ಸಿಗ್ತಾ ಇತ್ತು, ಬಳ್ಳಾರಿ ಜೈಲಲ್ಲಿ ಗಾಂಜಾ ಸಿಗುತ್ತೆ. ಮತ್ತು ದರ್ಶನ್ ಅವರು ಚಿಂತೆ ಮಾಡಿ ದರ್ಶನ್ ಅವರು ಕೆಟ್ಟೋಗ್ತದಾರ, ಮತ್ತು ಕೆಟ್ಟೋಗ್ಬಿಟ್ರೆ ಅದಕ್ಕೆ ನಾನು ಈ ಮಾಹಿತಿ ಎಲ್ಲ ನಾನು ನಿಮ್ಗೆ ಹೇಳಕತ್ತೀನಿ ಸರ್. ನಮಗೆ ಆ ಮನುಷ್ಯನನ್ನು ಒಳ್ಳೆಯವನು ಅಂತ ಹೇಳ್ಬೇಕೋ, ಕೆಟ್ಟವನು ಅಂತ ಹೇಳ್ಬೇಕೋ, ಮಾಜಿ ಕೈದಿ ಅಂತ ಹೇಳ್ಬೇಕೋ, ಸತ್ಯ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೇಕೋ, ಅಥವಾ ಪೊಲೀಸರ ಬಂಡವಾಳ ಬಯಲು ಮಾಡ್ತಾ ಇದ್ದಾನೆ ಅಂತ ಹೇಳಬೇಕು. ಆದರೆ ಅವನನ್ನು ಮಾತ್ರ ಎತ್ತಾಕೊಂಡು ಹೋಗ್ತಾರೆ, ಮಾತ್ರ ವಾಪಸ್ ಎತ್ತಾಕೊಂಡು ಏನು ಹಂಗೆಲ್ಲ ಮಾತಾಡ್ತಾರೆ, ಎತ್ತಾಕೊಂಡು ಹೋಗ್ತಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.